ನಮಸ್ತೆ, ಪವಿತ್ರ ಕ್ರಿಯೇಷನ್ಸ್‌ಗೆ ಸ್ವಾಗತ. ಇವತ್ತು ನಾವು ಮನೆಯಲ್ಲೇ ಟರ್ಮರಿಕ್ ಮತ್ತು ಹನಿ ಯೂಸ್ ಮಾಡಿ ಕ್ರೀಮಿ ಆಗಿರೋ ಒಂದು ಬಾಡಿ ಸ್ಕ್ರಬ್ಬು, ಸ್ಕಿನ್ ಬ್ರೈಟನಿಂಗಿಗೆ ಹೇಗೆ ಮಾಡೋದು, ಒಳ್ಳೆ ಎಕ್ಸ್ಫೋಲಿಯೇಟ್ ಆಗಿರೋ ಒಂದು ಒಳ್ಳೆ ಟೆಕ್ಸ್ಚರ್ ಕೊಡುವಂಥ ಒಂದು ಸ್ಕ್ರಬ್‌ನ ನಾವು ಮನೆಯಲ್ಲೇ ಕಡಿಮೆ ಪದಾರ್ಥಗಳನ್ನ ಯೂಸ್ ಮಾಡಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದನ್ನು ನೀವು ಬೇಕಾದರೆ ಬಿಸ್ನೆಸ್ ಪರ್ಪಸ್‌ಗೂ ಕೂಡ ಯೂಸ್ ಮಾಡ್ಬೋದು. ಈಗ ವಿಡಿಯೋನ ನೋಡ್ಕೊಂಡು ಬರೋಣ. ಏನೇನು ಇಂಗ್ರೀಡಿಯೆಂಟ್ ಬೇಕು ಅಂತ ಅದ್ರ ನಾಲೆಡ್ಜ್ ಫಸ್ಟ್ ನಾವು ತಿಳ್ಕೊಳ್ಳೋಣ. ಇಲ್ಲಿ ನಾನು ಇಂಗ್ರೀಡಿಯೆಂಟ್ ಡಿಸ್ಪ್ಲೇ ಮಾಡಿದ್ದೀನಿ. ಈ ವ್ಯಾಕ್ಸು, ಶಿಯಾ ಬಟರು, ಕೋಕೋನಟ್ಟು, ಹನಿ, ಶುಗರು, ಟರ್ಮರಿಕ್ಕು, ಗ್ಲಿಸರಿನು, ವಿಟಮಿನ್ ಹೀಗೆ ಆಯಿಲ್ಗಳನ್ನು ತಗೊಂಡಿದ್ದೀನಿ. ಸೊ ಇವಾಗ ಒಂದೊಂದೇ ನೋಡ್ಕೊಂಡು ಬರೋಣ. ಯಾವ್ದ್ಯಾವುದು ಎಷ್ಟೆಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅಂತಲೂ ನಾನಿಲ್ಲಿ ಹೇಳ್ತೀನಿ. ಡಿಸ್ಪ್ಲೇಯಲ್ಲಿ ಕೊಟ್ಟಿರ್ತೀನಿ. ಇದು ಈ ವ್ಯಾಕ್ಸು, ಇದನ್ನು ನೀವು 4 ಗ್ರಾಮ್ ತಗೊಳ್ಳಿ. ಇದು ನಿಮಗೆ ಆನ್ಲೈನಲ್ಲಿ ಈಸಿಯಾಗಿ ಅವೈಲಬಿಲಿಟೀಸ್ ಇರುತ್ತೆ. ಅದ್ರ ಜೊತೆಗೆ ಶಿಯಾ ಬಟರ್ ತಗೊಳ್ಳಿ. 20 ಗ್ರಾಮ್ ಶಿಯಾ ಬಟರ್ ತಗೊಳ್ಳಿ. ಒಳ್ಳೆ ಡೀಪ್ ಹೈಡ್ರೇಷನ್ಸ್ ಕೊಡುತ್ತೆ ಇದು. ಸೊ ಹಾಗಾಗಿ ಈ ವ್ಯಾಕ್ಸು ನಿಮಗೆ ಒಳ್ಳೆ ಸ್ಟೆಬಿಲಿಟಿ ಕೊಡುತ್ತೆ. ಸೊ ಅದಕ್ಕೋಸ್ಕರ ಇದು ಆದಮೇಲೆ ನಾವು ಕೊಕೊನಟ್ ಆಯಿಲ್ನ ತಗೊಳ್ಳೋಣ. ಇದು 15 ಗ್ರಾಮು ಕೊಕೊನಟ್ ಆಯಿಲ್ನ ನೀವು ತಗೊಳ್ಳಿ. ಇದನ್ನು ನಾವು ಡಬಲ್ ಬಾಯ್ಲರ್ ಮೂಲಕ ಒಂದು ಸತಿ ಮೆಲ್ಟ್ ಮಾಡ್ಕೊಳ್ಳೋಣ. ಎಲ್ಲ ಹಾರ್ಡಾಗಿರುತ್ತಲ್ವ ಸ್ವಲ್ಪ. ಸೊ ಹಾಗಾಗಿ ಒಂದು ಸತಿ ನಾವು ಇದನ್ನು ಡಬಲ್ ಬಾಯ್ಲರಲ್ಲಿ ಮೆಲ್ಟ್ ಮಾಡ್ಕೋಬೇಕು. ಇದ್ರದ್ದು ಪ್ರಯೋಜನ ಏನು ಅಂತ ನೋಡೋದಾದರೆ, ನಿಮಗೆ ಈ ವ್ಯಾಕ್ಸು ನಿಮಗೆ ಏನೇ ಲೋಷನ್ಸು, ಕ್ರೀಮು ಏನೇ ಮಾಡಬೇಕಾದ್ರೆ ಅದಕ್ಕೊಂದು ಒಳ್ಳೆ ಟೆಕ್ಸ್ಚರ್ ಕೊಡುತ್ತೆ. ಮತ್ತು ಇದು ಎಲ್ಲ ಸ್ಕಿನ್ ಟೈಪ್ ಅವ್ರಿಗೂ ಸೂಟ್ ಆಗುತ್ತೆ. ಸ್ಕಿನ್ನನ್ನು ಸಾಫ್ಟ್ ಮಾಡುತ್ತೆ. ಹಾಗಾಗಿ ತುಂಬ ಜನ ಸ್ಕಿನ್ ಕೇರಲ್ಲಿ ಈ ವ್ಯಾಕ್ಸ್ನ ಯೂಸ್ ಮಾಡ್ತಾರೆ. ಶಿಯಾ ಬಟರ್ ಅಷ್ಟೇ ಒಳ್ಳೆ ಮಾಯ್ಶ್ಚರ್ ಕೊಡುತ್ತೆ. ಏನಾದರೂ ಸ್ಕಾರ್ ಮಾರ್ಕ್ಸ್ ಇದ್ದರೆ ಅದನ್ನು ರೆಗ್ಯುಲರ್ ಯೂಸ್ ಮಾಡೋದ್ರಿಂದ ಹೊರಟೋಗುತ್ತೆ. ಡೀಪ್ ಹೈಡ್ರೇಷನ್ಸ್ ಕೊಡುತ್ತೆ ಇದು ಕೂಡ. ಮತ್ತು ಒಳ್ಳೆ ನರಿಶ್ಮೆಂಟ್ ಸಿಗುತ್ತೆ ಸ್ಕಿನ್ಗೆ. ಹಾಗಾಗಿ ಈವನ್ ಎಲ್ಲರಿಗೂ ಗೊತ್ತಿರುತ್ತೆ, ಕೊಕೊನಟ್ ಆಯಿಲ್ನು ಕೂಡ ವಿಟಮಿನ್ ಇ ಇರೋದ್ರಿಂದ ಒಳ್ಳೆ ಮಾಯ್ಶ್ಚರ್ ಕೊಡ್ತದೆ. ಸೊ ಹಾಗಾಗಿ ಈ ಕಾಂಬಿನೇಷನ್ಸಲ್ಲಿ ನಾವಿವತ್ತು ಮಾಡಿರೋದು. ಯಾವಾಗಲೂ ಇದನ್ನು ಬಾಯ್ಲ್ ಮಾಡಬೇಕಾದ್ರೆ ಡಬಲ್ ಬಾಯ್ಲರಲ್ಲೇ ಮಾಡಬೇಕು. ಡೈರೆಕ್ಟ್ ಹೀಟ್ ಮಾಡಬಾರ್ದು. ಸೊ ಡಬಲ್ ಬಾಯ್ಲರಲ್ಲಿ ಮಾಡಿದಾಗ ಅದರದ್ದು ಒಂದು ಏನು ವಿಟಮಿನ್ಸ್ ಇ ಆಗಲಿ ಏನೇ ಇರುತ್ತೆ, ಸೊ ಅದು ಅಷ್ಟು ಬೇಗ ಹಾಳಾಗಲ್ಲ. ಸೊ ಹಾಗಾಗಿ ನಿಮಗೆ ಅದರದ್ದು ಬೆನಿಫಿಟ್ಸ್ ಎಲ್ಲ ಹಾಗೆ ಸಿಗುತ್ತೆ. ಸೊ ಅದಕ್ಕೆ ಇಲ್ಲಿ ನಾವು ಇದನ್ನು ಡಬಲ್ ಬಾಯ್ಲರ್ ಮೆಥಡಲ್ಲಿ ಮಾಡ್ತಾಯಿರ್ತೀವಿ. ಸ್ವಲ್ಪ ಟೈಮ್ ಹಿಡಿಯುತ್ತೆ, ಬಟ್ ಒಳ್ಳೆ ರಿಸಲ್ಟ್ ಕೊಡುತ್ತೆ. ನಿಮಗೆ ಸ್ಕಿನ್ಗೆ ಒಳ್ಳೆ ಬ್ರೈಟನಿಂಗ್ ಕೊಡುತ್ತೆ, ಒಳ್ಳೆ ಮಾಯ್ಶ್ಚರ್ ಕೊಡುತ್ತೆ. ಸೊ ಹಾಗಾಗಿ ಈಗ ನೋಡಿ ಆಲ್ಮೋಸ್ಟ್ ಎಲ್ಲ ಮೆಲ್ಟ್ ಆಗಿದೆ. ಮೆಲ್ಟ್ ಆದಮೇಲೆ ನಾವು ಇದನ್ನು ಹೊರಗಡೆ ತೆಕ್ಕೊಳ್ಳೋಣ. ಹೊರಗಡೆ ತೆಕ್ಕೊಂಡು ಇದು ನಾವು ಬಿಸಿಯಲ್ಲಿದ್ದಾಗಲೇ ಮಾಡಬಾರ್ದು, ತಣ್ಣಗಾಗಬೇಕು. ಏನು ನಾವು ಮಾಡ್ತಾಯಿದ್ದೀವಿ ಸ್ಕ್ರಬ್ಬು, ಸೊ ಈ ಆಯಿಲ್ಗಳೆಲ್ಲ ತಣ್ಣಗಾದ್ಮೇಲೆ ಬೇರೆ ಇಂಗ್ರೀಡಿಯೆಂಟ್ ಹಾಕಬೇಕು. ಅದೇನಂತ ಮುಂದೆ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆವರೆಗೂ ನೋಡಿ. ಏಕೆಂದರೆ ನಿಮಗೆ ಕೊನೆವರೆಗೂ ನೋಡಿದಾಗ ಫುಲ್ಲು ಡೀಟೇಲ್ ಇನ್ಫಾರ್ಮೇಷನ್ಸ್ ಗೊತ್ತಾಗುತ್ತೆ. ಸೊ ನೀವು ಮಾಡ್ಕೊಂಡೋಗ ಅದರದ್ದು ಪ್ರಯೋಜನಗಳು ಏನಂತನೂ ನಿಮಗೆ ಗೊತ್ತಿರುತ್ತೆ. ಈಗ ನೋಡಿ, ಇದನ್ನು ನಾನು ಹಾರಕ್ಕೆ ಇಡ್ತೀನಿ. ಇದು ಫುಲ್ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ನಾವು ನೆಕ್ಸ್ಟ್ ಇಂಗ್ರೀಡಿಯೆಂಟ್ನ ಇಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಅಲ್ಲಿ ತನಕ ವೆಯ್ಟ್ ಮಾಡೋಣ. ನೋಡಿ, ಇವಾಗ ಇದು ಆಲ್ಮೋಸ್ಟ್ ಅಲ್ಲಿ ತಣ್ಣಗಾಗಿದೆ. ಸೊ ಆವಾಗ ಗ್ಲಿಸರಿನ್ನ ನೀವು ಹಾಕ್ಕೊಳ್ಳಿ. ಗ್ಲಿಸರಿನ್ ಯಾಕೆ ಹಾಕ್ಕೊಳ್ಳೋದು ಅಂದರೆ, ಇದು ಲಾಂಗ್ ಲಾಸ್ಟಿಂಗ್ ಹೈಡ್ರೇಷನ್ಸ್ ಕೊಡುತ್ತೆ, ಆ್ಯಂಟಿ ಏಜಿಂಗ್ ಆಗಿ ಕೂಡ ಕೆಲಸ ಮಾಡುತ್ತೆ. ಹಾಗಾಗಿ ಇಲ್ಲಿ ನಾವು ಗ್ಲಿಸರಿನ್ನ ಯೂಸ್ ಮಾಡ್ತಾಯಿದ್ದೀವಿ. ಗ್ಲಿಸರಿನ್ ಆದಮೇಲೆ ನಾನಿಲ್ಲಿ ಹನಿನ ಹಾಕ್ಕೊಳ್ತಾ ಇದ್ದೀನಿ. ಹನಿ ಏನು ಬೆನಿಫಿಟ್ ಕೊಡುತ್ತೆ ಅಂತಂದರೆ, ನಿಮಗೆ ಮೊಡವೆಗಳಿದ್ದರೆ ಅದರದ್ದು ನಿಯಂತ್ರಣ ಮಾಡ್ತದೆ, ಚರ್ಮಕ್ಕೆ ಹೊಳಪು ಹೆಚ್ಚು ಕೊಡುತ್ತದೆ, ಮತ್ತು ಇದು ನ್ಯಾಚುರಲ್ ಎಕ್ಸ್ಫೋಲಿಯೇಟ್ ಆಗಿರುತ್ತೆ. ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಹನಿಲಿರುತ್ತೆ. ಸೊ ಹಾಗಾಗಿ ಇಲ್ಲಿ ನಾನು ಹನಿನ ಯೂಸ್ ಮಾಡ್ತಾ ಇದ್ದೀನಿ. ಒಳ್ಳೆ ಹೈಡ್ರೇಷನ್ನು ಕೂಡ ಸಿಗುತ್ತೆ ಹನಿ. ಸೊ ಹಾಗಾಗಿ ಇಲ್ಲಿ ಹನಿ ಹಾಕ್ಕೊಳ್ಳಿ, ಮಿಕ್ಸ್ ಮಾಡ್ಕೊಳ್ಳಿ. ಇದಾದಮೇಲೆ ನಾವು ವಿಟಮಿನ್ ಇ ಆಯಿಲ್ ಹಾಕ್ಕೊಳ್ಳೋಣ. ಇದ್ರದ್ದು ಪ್ರಯೋಜನಗಳು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಅದಾದಮೇಲೆ ನಾವಿಲ್ಲಿ ಟರ್ಮರಿಕ್ ಪೌಡರ್ ತಗೊಳ್ತಾ ಇದ್ದೀನಿ. ಇದು ನನ್ನ ಸ್ಕಿನ್ಗೆ ಅಂತಲೇ ಟರ್ಮರಿಕ್ ಪೌಡರ್ ತರಿಸಿದ್ದೆ. ಸೊ ಹಾಗಾಗಿ ಆ ಪೌಡರ್ನ ತಗೊಳ್ತಾ ಇದ್ದೀನಿ. ಅದನ್ನು ಹಾಕಿ ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡೋಣ. ಇದು ಕೂಡ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಹೊಂದಿರುತ್ತೆ ಟರ್ಮರಿಕ್ಕು. ಸೊ ಹಾಗಾಗಿ ಇಲ್ಲಿ ಟರ್ಮರಿಕ್ ತಗೊಂಡ್ಬಿಟ್ಟು ನಾವು ಸ್ಕ್ರಬ್ ಮಾಡ್ತಾ ಇರೋದು ಹನಿ ಟರ್ಮರಿಕ್ ಸ್ಕ್ರಬ್ ಅಂತ. ಅದಾದಮೇಲೆ ನೀವು ಶುಗರ್ನ ತಗೊಂಡು ಹಾಕ್ಕೊಳ್ಳಿ. ತುಂಬ ದಪ್ಪ ಇರಬಾರ್ದು ಶುಗರು. ಸ್ವಲ್ಪ ಒಂದು ಮಿಕ್ಸಿ ಆಡಿಸ್ಕೊಂಡಾಗ ನಿಮಗೆ ಚೆನ್ನಾಗಿರೋ ಒಂದು ಟೆಕ್ಸ್ಚರ್ ಸಿಗುತ್ತೆ. ಫುಲ್ಲು ಸ್ಮ್ಯಾಶು ಕೂಡ ಆಗಿರಬಾರ್ದು, ಒಂದು ಮೀಡಿಯಮ್ಮಲ್ಲಿ ಇರಬೇಕು. ಇಲ್ಲ ಅಂದರೆ ಸ್ವಲ್ಪ ಚಿಕ್ಕ ಚಿಕ್ಕ ಗ್ರ್ಯಾನ್ಯೂಲ್ ಇದ್ದರೆ ಪರವಾಗಿಲ್ಲ. ಇದನ್ನೆಲ್ಲ ಮಿಕ್ಸ್ ಮಾಡಿ ಆದಮೇಲೆ ನೀವೇನು ಹಾಕ್ಕೋಬೇಕು ಅಂತ ನಾನು ಹೇಳ್ತೀನಿ, ಮುಂದೆ ನೋಡ್ತಾ ಹೋಗಿ. ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಒಂದು ಇದು ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಸೊ ಅದು ಆದಮೇಲೆ ನೀವು ಸ್ಮೆಲ್ಗೋಸ್ಕರ ಒಂದು ಫ್ರೇಗ್ರೆನ್ಸು, ಎಸೆನ್ಷಿಯಲ್ ಆಯಿಲು ಯಾವುದಾದ್ರೂ ಯೂಸ್ ಮಾಡ್ಕೊಳ್ಬೋದು. ಇದನ್ನು ಹೇಗೆ ಯೂಸ್ ಮಾಡೋದು ಅಂತಲೂ ನಾನು ನಿಮಗೆ ಮುಂದೆ ತೋರಿಸಿದ್ದೀನಿ. ಸೊ ಅದನ್ನು ನೋಡ್ಕೊಳ್ಳಿ. ಇದನ್ನು ಬಿಸ್ನೆಸ್ ಪರ್ಪಸ್ಸಿಗೆ ಯೂಸ್ ಮಾಡೋರು ತುಂಬ ಜನ ಮಾಡ್ತಾರೆ. ನೀವು ಕೂಡ ಮಾಡ್ಕೊಳ್ಬೋದು. ಇಲ್ಲ ಅಂತಂದರೆ ಜಸ್ಟ್ ನಿಮಗೆ ಮಾಡಿಕೊಂಡು ನೀವು ಯೂಸ್ ಮಾಡಿ.
ಯೂಸ್ ಮಾಡಿ ಹೇಗಿದೆ ರಿಸಲ್ಟ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಮತ್ತು ನಾನು ಕೊಡ್ತಾ ಇರೋ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಯಿತು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲಲ್ಲಿ ಸ್ಕಿನ್ ಕೇರ್, ಹೇರ್ ಕೇರ್ ರಿಲೇಟೆಡ್ ವೀಡಿಯೋಸು ತುಂಬ ಹಾಕ್ತಾ ಇದ್ದೀವಿ. ಯೂಸ್ಫುಲ್ ಆಗುತ್ತೆ. DIY ವೀಡಿಯೋಸು ಕೂಡ ಇದೆ. ಪ್ರೊಫೆಷನಲ್ ಆಗಿ ಕೋಲ್ಡ್ ಪ್ರೋಸೆಸ್ ಸೋಪ್ ಹೇಗೆ ಮಾಡ್ಬೋದು, ಸ್ಕ್ರಬ್ಗಳು ಹೇಗೆ ಮಾಡೋದು, ಹೇರ್ ರಿಮೂವಲ್ ಪೌಡರ್ ಹೇಗೆ ಮಾಡೋದು ಅಂತ ಎಲ್ಲ ನಾವು ತುಂಬ ಹೇಳ್ಕೊಟ್ಟಿದ್ದೀವಿ. ಯೂಸ್ಫುಲ್ ಆಗ್ಬೋದು. ಸೊ ಹಾಗಾಗಿ ಕಂಟೆಂಟ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಈಗ ನೋಡಿ, ಇದು ರೆಡಿಯಾಗಿದೆ. ಇದನ್ನು ನಾನು ಹ್ಯಾಂಡ್ ಮೇಲೆ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಅದೇ ಥರ ನೀವು ಬಾಡಿಗೆ ಹಾಕ್ಕೊಂಡು ಸ್ನಾನ ಮಾಡಬೇಕಾದ್ರೆ ಯೂಸ್ ಮಾಡೋದ್ರಿಂದ ಒಳ್ಳೆ ಎಕ್ಸ್ಫೋಲಿಯೇಟ್ ಆಗುತ್ತೆ. ಮತ್ತು ಏನಾದರೂ ಸನ್ಟ್ಯಾನ್ ಎಲ್ಲ ಇದ್ದರೆ ಅದು ಕೂಡ ಹೊರಟೋಗುತ್ತೆ. ಒಳ್ಳೆ ಎಫೆಕ್ಟಿವ್ ಆಗಿದೆ. ಸೊ ಚೆನ್ನಾಗಿದೆ, ಯೂಸ್ ಮಾಡಿ. ಫೇಸ್ಗೂ ಕೂಡ ಹಾಕ್ಕೊಳ್ಬೋದು. ತುಂಬ ಹಾರ್ಡಾಗಿ ಫೇಸ್ಗೆ ಹಾಕಿದಾಗ ತುಂಬ ಹಾರ್ಡಾಗಿ ಮಸಾಜ್ ಮಾಡೋದು ಬೇಡ, ಲೈಟಾಗಿ ಮಾಡಿದರೆ ಸಾಕು. ಸೊ ಫಸ್ಟ್ ನೀವು ಹ್ಯಾಂಡ್ಗೆ ಹಾಕ್ಕೊಂಡು ಒಂದು ಪ್ಯಾಚ್ ಟೆಸ್ಟನ್ನು ಮಾಡಿಕೊಂಡು ಆಮೇಲೆ ಯೂಸ್ ಮಾಡಿ. ಸೊ ತುಂಬ ಚೆನ್ನಾಗಿದೆ. ನಾನು ಯೂಸ್ ಮಾಡಿದ್ದೀನಿ. ನನಗೆ ಎಸ್ಪೆಷಲಿ ತುಂಬ ಚೆನ್ನಾಗಿದೆ ಅನಿಸಿದೆ. ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟೇ. ಇಲ್ಲಿ ನಾವು ಯಾವುದೇ ಪ್ರಿಸರ್ವೇಟಿವ್ಸು ಕೂಡ ಯೂಸ್ ಮಾಡಿಲ್ಲ, ಕೆಮಿಕಲ್ಗಳು ಯಾವುದೂ ಯೂಸ್ ಮಾಡಿಲ್ಲ. ಸೊ ಎಲ್ಲ ಸ್ಕಿನ್ ಟೈಪ್ ಅವರು ಇದನ್ನು ಯೂಸ್ ಮಾಡ್ಬೋದು. ಮಾಡಿಕೊಂಡು ಯೂಸ್ ಮಾಡಿ. ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಸೊ ನೋಡಿ, ಇವಾಗ ವಾಶ್ ಮಾಡ್ಕೊಬಂದಿನಿ. ಎಷ್ಟು ನೀಟಾಗಿ ಕಾಣಿಸ್ತಿದೆ. ಹಾಗೆ ಮಾಡ್ಕೊಳ್ಳಿ. ಕಲರು ಅಷ್ಟೇ ತುಂಬ ಸೂಪರಾಗಿದೆ. ಒಳ್ಳೆ ಗ್ರ್ಯಾನುಲಾ ಇದ್ದಂಗಿದೆ. ತುಂಬ ಚೆನ್ನಾಗಿ ಬಂದಿದೆ. ಸೊ ನಿಮ್ಮ ಸಪೋರ್ಟ್ ಎಲ್ಲ ಹೀಗೇ ಇರಲಿ. ಹೆಚ್ಚು ಹೆಚ್ಚು ಜನರು ಸಬ್ಸ್ಕ್ರೈಬ್ ಆದಾಗ ನಮಗೆ ಒಂದು ಮೋಟಿವೇಶನ್ ಸಿಗುತ್ತೆ. ನಾವು ನೆಕ್ಸ್ಟ್ ವಿಡಿಯೋ ಹಾಕಬೇಕಾದ್ರೆ ನಮಗೂ ಕೂಡ ಖುಷಿ ಆಗ್ತದೆ. ಸಪೋರ್ಟ್ ಮಾಡ್ತಿದ್ದಾರೆ ಜನ ಅಂತ. ಈಗಲೂ ಸಪೋರ್ಟ್ ಮಾಡ್ತಿದ್ದೀರಾ, ಅದಕ್ಕೆ ಎಲ್ಲರಿಗೂ ಧನ್ಯವಾದಗಳು.